ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಒಬ್ಬರದಂಡಿ ಮಾಲೀಕರಿಗೆ ಏನಿರುವಂತಹ ಕಾನೂನನ್ನ ಹಿಂಪಡೆಯಬೇಕು. ಹಿಂಪಡೆದ ಪಕ್ಷದ ನಮ್ಮ ಉತ್ತವೆ ಅಂತ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಕಠಿಣವಾಗಿ ಇನ್ನು ಕಂಟಿನ್ಯೂ ನಮಗೆ ನ್ಯಾಯ ಸಿಗದ ತನಕ DC ಆಫೀಸ್ ಮುಂದೆ ಕೂರ್ತೇವೆ. ನಮಗಂತ ನ್ಯಾಯ ಹೋರಾಟ ಇಲ್ಲ. ರೈತರ ಮಕ್ಕಳಿಗೋಸ್ಕರ ಹೋರಾಟ 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 ನಮ್ಮ ಹೋರಾಟ ನಮ್ಮ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ರೈತರಿಗೆ ಗೊಬ್ಬರ ಉಚಿತವಾಗಿ ಸಿಗಲಿ, ಸುಲಭವಾಗಿ ಸಿಗಲಿ. ಎಲ್ಲ ಹಿಂದೆ ಬರಕ್ಕೆ ಮುಂದಿದ್ದರು. ಹೋರಾಟ ಹೋರಾಟ ಬೇಕೇ ಬೇಕು ನ್ಯಾಯಕ್ಕೆ. ಎಲ್ಲಿಯವರೆಗೆ ಹೋರಾಟ 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 ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹೋರಾಟ ರೈತರಿಗಾಗಿ ಹೋರಾಟ, ಹೋರಾಟ 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 ರೈತರಿಗಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೂ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು. ಉಪಯೋಗಿಸ್ಬೇಕಂತ ನಾವು ಕೇಳ್ತೀವಿ. ಸಾಮಾಜಿಕ ಭದ್ರತೆ ಅಂತಂದ್ರೆ ಕಟ್ಟಡ ಕಾರ್ಮಿಕರ ತಹಸೀಲ್ದಾರರಿಗೆ 1.5 ಲಕ್ಷ ರೂಪಾಯಿ ನೀಡ್ಬಿಟ್ಟು ಕೈ ತೊಳ್ಕೊಳ್ತಾ ಇದ್ದೀವಿ. ಇದು ಯಾರು ಕೂಡ ಈ ಸರ್ಕಾರ ಕಿವುಡ್ರ ಥರ ಮೂಗ್ರ ಥರ ಕಣ್ಣೆ ಕಣ್ಣಿಸ್ತಾರ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮ ಸಂಘಕ್ಕೆ ವಿರೋಧ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಯಾರು ಕೂಡ ಇದ್ರ ಬಗ್ಗೆ ಕಿವಿಗೆ ಹಾಕ್ಕೊಂತ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಅನೇಕ ಬಾರಿ ಹಲವಾರು ಇಲಾಖೆಯ ಸಚಿವರಿದ್ದಾರೆ. ಅವರು ಕೂಡ ಈ ಕಟ್ಟಡ ಕಾರ್ಮಿಕರನ್ನು ಬದಿಗೊತ್ಬಿಟ್ಟು ಅವರಿಗೆ ಯಾರ್ಯಾರು ಅವರಿಗೆ ದುಡ್ಡನ್ನು ಹಂಚಿರ್ತಕ್ಕಂಥದ್ದು ಇವತ್ತು ನಮಗೆ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಬೃಹತ್ ಹೋರಾಟವನ್ನು ನಡೆಸಿ ನಾವು ಸರ್ಕಾರಕ್ಕೆ ಗಮನ ಸೆಳೆಯುತ್ತೇವೆ. ದಿನಗಳಲ್ಲಿ ಕಟ್ಟಡ ಕಾರ್ಮಿಕರ ಹಣವನ್ನು ಕಟ್ಟಡ ಕಾರ್ಮಿಕರ ಭದ್ರತೆಗಾಗಿ ಉಪಯೋಗಿಸ್ತಕ್ಕಂಥದ್ದು ನಮ್ಮ ವಿನಂತಿ. ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡುಬಂದರೆ ನಾವು ಚಿತ್ರದುರ್ಗನ ಬಂದ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇವರು FIR ಕೊಡಲ್ಲ, ರಿಕಾರ್ಡ್ ಕೊಡೋದು. ವೋಟ್ ರಿಜಿಸ್ಟ್ರೇಷನ್ 25 ಲಕ್ಷ ಲೈಟ್ 20 ಲಕ್ಷ ಗ್ಯಾಸ್ ಸಿಗೋದಿಲ್ಲ, ಸಿಲಿಂಡರ್ ಸಿಗೋದಿಲ್ಲ, ಈ ಥರ ಬಂದು ಬ್ಲಾಕ್ ಮೇಲ್ ಮಾಡ್ತಾರೆ. ಹನಿ ಡ್ರಾಪ್ ಮೇಲೆ ಇವರೆಲ್ಲ ಊರಾಗ ಏನಾರ ನಡಿಬೇಕಂದ್ರೆ ಮೂವರಿದ್ದಾರೆ. ಹರೀಶ್ ಎತ್ತರಾಗಿದೆ, ಇವರೆಲ್ಲ ಏನಪ್ಪ BJP ಸೆಂಟರ್ ಏನಾರ ಮಾಡ್ತಾರೆ. ನಮ್ಗೆ ಯಾರು ಆಟ ಕೊಡ್ತಾರೆ? ಮಿನಿಸ್ಟ್ರುಗಳು ನಮಗೇನೋ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ. ಸ್ಟಾಲ್ಗಳು ಅವರೇ ಕಟ್ಟಿದ್ದಾರೆ. ಆಮೇಲೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿಲ್ ಅವರೇ ಕೊಡೋದು, ನಾವೇನು ಬಿಲ್ ಕೊಡೋದಲ್ಲ. ಫೋಟೋ ತೆಗಿತಾರೆ, ಮಾಡ್ಕೊಂಡ್ರೆ ಬಿಲ್ ಅವ್ರು ಪಾಸ್ಬುಕ್ ಕಟ್ಟಾಕ್ಟಿ ಕೊಡ್ತಾರೆ. ನಮ್ಮ ಹತ್ರ ಏನಿಲ್ಲ. ಅವ್ರು ತಿನ್ನೋದು ಇವ್ರು ತಿನ್ನೋದು ಎಲ್ಲ ಬಿಲ್ ಮಾಡೋದು. ಆ ಬಿಲ್ಗಳು ಏನಾರು ಮಾಡಿದ್ರು ಕೈಗೆಲ್ಲ ಪಾಸಿತ್ತು. ಆಮೇಲೆ ನಾವೆಲ್ಲ ಡೈರೆಕ್ಟ್ ಜೀವನ ಮಾಡೋದು, ಸ್ವಂತ ಜೀವನ ಮಾಡೋದು. ಆಡು ದುಡ್ಡು ತಗೊಂಡೆ ಅದನ್ನ ತಗೊಂಡೆ ಕಾಸು ನಾವು ಯಾರು ಏನು ಮಾಡಿ ಇನ್ನು ಇವರು ಹೊಡೆದಾರೆ. ಈ ನಮ್ಮ ಅಧಿಕಾರಿಗಳಿಗೆ, ನಮ್ಮ SC ST ಅಧಿಕಾರಿಗಳು ಜೀವನ ಮಾಡೋದು ಕಷ್ಟ. ಇಬ್ಬರ ಎಲ್ಲರಿಗೂ ಲಂಚ ಕೇಳ ಅಂಜನಾಪುರದ್ದು ಏನು ಮಾಡಲಿಲ್ಲ. ಈಗ ಅಂಜನಾಪುರ ಇಟ್ಕೊಳ್ಳೋ ಅಂಜನಾಪುರ ಕಾರ್ಪೊರೇಟ್ ಒಂದು ಕಲ್ಪಂತ ಆಗಲಿಲ್ಲ. ಮುನ್ಸಿಪಾಲಿಟಿ ನಾವು ಕಲ್ಯಾಣ ಮಂಟಪ ಕಟ್ಟಿ ಗಾಂಧಿ ಸ್ಟ್ಯಾಚ್ಯೂ ಮಾಡಿ ಎಲ್ಲ ಮಾಡಿ ಅಲ್ಲಿ ಸ್ವಚ್ಛತೆ ಮಾಡಿ ನೀರಿಂದ ಸೌಲಭ್ಯ ಮಾಡಿಕೊಡ್ತೀವಿ. ವೀರಭದ್ರಪ್ಪ ಅವರಲ್ಲಿ ಪ್ರಸಾದಕ್ಕೆ ಎಲೆಕ್ಟ್ರಾನಿಕ್ ಮಾಡ್ಬಾರ್ದಿಲ್ಲ 6 ಕೋಟಿ ಕೊಟ್ಟು ಅವರೇ ಬೇರೆ ಕಾಂಟ್ರಾಕ್ಟ್ ಮಾಡೋದು. ನಾವ್ಯಾರು ಕಾಂಟ್ರಾಕ್ಟ್ ಮಾಡೋದು? ನಾವ್ಯಾರು ಕಾಂಟ್ರಾಕ್ಟ್ ತರೋದು?
ನಾವು ಯಾವ ಲೈಸೆನ್ಸ್ ಇಲ್ಲ, ನಾವು ಸುಮ್ಮನೆ ನಮ್ಮ ಮೇಲೆ ಅಪಾದ್ಯ ಮಾಡೋದು. ಇವ್ರ ಮೇಲೆ ಎಲ್ಲ ಕೇಸ್ ಅದ, ಕೇಸಸ್. ಹಿಂದೆ ಪೊಲೀಸ್ ಸ್ಟೇಷನ್ ಬಂದು ಆದೇಶಿ ಪೊಲೀಸ್ ಸ್ಟೇಷನ್ ನಾವೇ 20 ಬೇತೂರಿನ ತಗೊಂಡು ಅವರಿಗೆ ಬಳ್ಳಾರಿಗೆ ಹೋಗ್ಬೇಕಾಯ್ತು. ಬೇತೂರು ಹಳದಾಗ ನಮ್ಮನ್ನ ಅಟ್ಯಾಕ್ ಮಾಡಿ ಸೇರಿಸಿ ಬೆಂಗಳೂರಿಗೆ ಕಳಿಸಿದೀವಿ. ಭಾಸ್ಕರ್ ಮತ್ತೆ ಡಿಐಜಿ ಬಂದಾಗ ಹೊಳಪಟ್ಟಿ ಪೊಲೀಸ್ ಸ್ಟೇಷನ್ ಸಾಯ್ಬೇಕಾಗಿತ್ತು. ನಾವಿರೋದ್ರ ಸತತ ಬಳ್ಳಾರಿ ಹೋಗಿದ್ದು ಬೇತೂರು ಹಳದ ಕಳಿಸಿ ಗಣೇಶಣ್ಣ ದುಡ್ಡು ಕೊಟ್ಟು ಕರ್ಕೊಂಡು ದೂರ ಬರ್ಸಿದ್ರು. ಮುನ್ಸಿಪಾಲ್ಟಿಯಾಗ ಏನು ಮಾಡಿಲ್ಲ, ಕೆಲಸ ಅನ್ಸ್ಕೊಂಡಿಲ್ಲ. ನಾವರೇ ಎಚ್.ಕೆ. ರಾಮಚಂದ್ರಪ್ಪ ಖಾಲಿ ಬಿಡ್ಬೇಕು, 450 ಜನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ಇವತ್ತೆಲ್ಲರೂ 70-80 ಸಾವಿರ ಬಸ್ಗಳನ್ನು ಕಟ್ಟಿ ಜೀವನ ಮಾಡ್ತಾರೆ. ಚುಟ್ಟೆಚಲ್ಲ ಹಾಸ್ಪಿಟಲ್ ನಾವು 45 ಜನಕ್ಕೆ ಕೆಲಸ ಸೇರಿಸ್ತಾರೆ. ಅವರೆಲ್ಲರೂ ಇವತ್ತು ಜೀವನ ಮಾಡ್ತಾರೆ. ಇವ್ರು ಯಾರೋ ಒಬ್ಬರಿಗೆ ಒಂದು ಕೆಲಸ ಕೊಡ್ತಿದ್ರು, ಇವ್ರ ಅಂಟಂಬಳೇ ಸರಿಯಾಗಿಲ್ಲ. ಇವನು ನಮಗೆ ಬುದ್ಧಿ ಹೇಳಕ್ ಬಂದ್ರು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.